ನ್ಯಾಯ ಬೇಕು. ಇಷ್ಟೊತ್ತು ಕೋಆಪರೇಟ್ ಮಾಡಿದ್ರಿ, ಮತ್ತೆ ಅಲ್ಲಿ ರಸ್ತೆ ಬಂದ್ ಮಾಡಬಾರ್ದು ಅಂತ ನೀವು ಹೇಳಿದಾಗ ನಿಮ್ಮದು ನಾವು ಬೆಲೆ ಕೊಟ್ಟಿದೀವಿ. ಸರ್ಕಾರ ಬಂದ್ ಮಾಡಬೇಡ, ಒಂದು ಬಿಳಿ ಬಟ್ಟೆ ಹಿಡ್ಕೊಂಡು ಇದೇ ಶವ ಅಂತ ತೋರಿಸ್ತೀವಿ. ಆ ಸರ್ಕಾರದ ಹೆಸರಲ್ಲಿ ಕೂಳ್ ಮಡಿಕೆ ಕುಕ್ಕಿ ಕಾಗೆ ಎತ್ಕೊಂಡು ಹೋಗ್ಲಿ ನಿಮ್ ಸರ್ಕಾರದ ನಿಮ್ ಜೀವನ ಅಂತೀವಿ. ಏನ್ ತಪ್ಪು, ಏನ್ ಇಲಿಗಲ್ ಆಕ್ಟಿವಿಟಿ ಅದು? ಯಾವ ಕಾನೂನು ಬಾಹಿರ, ಯಾವ ಪೊಲೀಸ್ ಮ್ಯಾನ್ಯುಯಲ್ ಹೇಳುತ್ತೆ, ಯಾವ CRPC IPC BNS ಹೇಳುತ್ತೆ ಇದು ಅಪರಾಧ ಅಂತ? ಒಂದು ವೇಳೆ ಅದು ಯಾವ್ದಾದ್ರು ಸೆಕ್ಷನ್ ಅಲ್ಲಿ ಅಪರಾಧ ಆಗಿದ್ರೆ ನಿಮ್ ಡ್ಯೂಟಿ ನೀವು ಮಾಡಿ ಸುಮ್ಮನಿರ್ಬೇಡಿ. ನೀವು ಅದನ್ನು ರೆಫ್ಯೂಸ್ ಮಾಡಿದ್ರೆ ಯಾಕೆ ಮಾಡಿದ್ರಿ ಹೇಳಿ? ಅಂಡರ್ ವಾಟ್ ಪ್ರಾವಿಷನ್ ಆಫ್ ಲಾ ಹ್ಯಾವ್ ಯು ರೆಫ್ಯೂಸ್ಡ್ ಇಟ್? ಅರೆ ನಾವು ಇದುವರೆಗೆ ಎಷ್ಟು ಪ್ರತಿಭಟನೆಗಳಲ್ಲಿ ಮಾಡಿದೀವಿ ನೀವು ನೋಡಿದಿರಿ. ಯಾವ್ದಾದ್ರು ಒಂದರಲ್ಲಿ ಮನವಿ ಕೊಟ್ಟಿದೀವ? ಕೊಡೋ ಸಿಸ್ಟಮ್ನೇ ಇಲ್ಲ ನಮ್ಮ ಹತ್ರ, ಮನವಿನೇ ಕೊಡೋದಿಲ್ಲ. 35 ವರ್ಷಗಳಿಂದ ಲಕ್ಷಾಂತರ ಮನವಿಗಳು ಕೊಟ್ಟಿದ್ದೀವಿ. ಏನ್ ಮನವಿ ಕೊಟ್ಟರು ಈ ಸರ್ಕಾರಕ್ಕೆ ಬಂದಿಲ್ಲ, ಮನವಿನೇ ಕೊಡೋದಿಲ್ಲ. ನಾವು ಮನವಿ ಕೊಡುವಂತ ಸಿಸ್ಟಮ್ನೇ ಇಟ್ಕೊಂಡಿಲ್ಲ. ಸೆಂಟ್ರಲ್ ಯಾಕ್ರಿ ಮಾತಾಡ್ತಾರೆ? ಜೈ ಜೈ ಬಿ ಬಂಧುಗಳೇ, ಇಷ್ಟು ವರ್ಷಗಳಿಂದ ಹೋರಾಟ ಮಾಡಿರೋಂಥದ್ದು ಕೊನೆ ಹಂತಕ್ಕೆ ಬಂದಿದೆ. ಈ ಒಂದು ಹೋರಾಟದಲ್ಲಿ ತಾವೆಲ್ಲರೂ ಕೂಡ ತಮ್ಮ ಜೀವನದ ಒಂದು ದೊಡ್ಡ ಭಾಗನೇ ಈ ಹೋರಾಟಕ್ಕೆ ತ್ಯಾಗ ಮಾಡಿದ್ದೀರಾ. ನಮ್ಮ ಮುಂದಿನ ಪೀಳಿಗೆಗೆ ಅನುಕೂಲ ಆಗ್ಬೇಕಂದ್ರೆ ಒಳ ಮೀಸಲಾತಿ ಜಾರಿ ಆಗ್ಲೇಬೇಕು. ನಾವು ಮೊದಲನೇ ದಿನ ಹೇಳ್ತಾ ಇದ್ದೀವಿ, ಈ ಕಾಂಗ್ರೆಸ್ ಸರ್ಕಾರ ಮಾದಿಗರ ವಿರೋಧಿ ಸರ್ಕಾರ ಅಂತ. ನಮಗೇನ್ ಕಾಂಗ್ರೆಸ್ ಬೇರೆ ತರದಲ್ಲಿ ವಿರೋಧ ಏನಿಲ್ಲ, ಬೇರೆ ವಿಚಾರದಲ್ಲಿ ಅವ್ರನ್ನ ಪ್ರಶಂಸೆನೂ ಮಾಡಿದೀವಿ. ಆದ್ರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಈ ಕಾಂಗ್ರೆಸ್ ಸರ್ಕಾರ ಮಾದಿಗರ ನಂಬರ್ 1 ವೈರಿ, ಅದು ಬಹಳ ಸ್ಪಷ್ಟವಾಗಿ ಆಗಿದೆ. ಹಾಗಾಗಿ ಅವ್ರು ಎಷ್ಟೇ ಮುಂದೆ ನಾವು ಜಾರಿ ಮಾಡ್ತೀವಿ ಅಂದ್ರೂ ಇವರ ಮಾತಲ್ಲಿ ನಮಗೆ ನಂಬಿಕೆ ಇಲ್ಲ. ಜಾರಿ ಆಗ ತನಕನೂ ಹೋರಾಟ ಮಾಡ್ಬೇಕು. ರೆಡಿನಾ? ಜಾರಿ ಆಗ ತನಕನೂ ಹೋರಾಟ. ಕೆಲವರು ನಿಮಗೆ ದಿಕ್ಕು ತಪ್ಪಿಸ್ತಾರೆ, ಸರ್ಕಾರ ಮಾಡ್ತಾ ಇದ್ರೆ ಅಂತ. ಇವ್ರು ಯಾರೋ ಬೇರೆ ಪಕ್ಷದವರು ಯಾರೋ ಕುಮ್ಮಕ್ಕಿಂದ ಮಾಡ್ತಾವ್ರೆ ಅಂತನೋ. ಇವತ್ತು ಜಾರಿ ಆಗ್ಲಿ, ಇವತ್ತಿಂದ ನಮ್ಮ ಹೋರಾಟ. ನಾವೇನ್ ಮಾಡ್ಕೊಟ್ಟಿದೀವಿ ಇದನ್ನ? ಏನ್ ಮಾಡಿ ಈಗ ಹಿಂಗ್ ಹಿಡ್ಕೊಂಡು ಕೇಳಿ ಮೇಡಮ್, ಹಿಂಗ್ ಹಿಡ್ಕೊಂಡು ಒಂದ್ ರೌಂಡ್ ಬಂದ್ಬಿಟ್ಟು ಸರ್ಕಾರ ನನ್ನ ಪಾಲಿಗಿಲ್ಲ ಅದು ಬಿಸಾಕ್ತೀನಿ ಅಂತ ಕೇಳಿ. ಯಾವ ವೈಲೇಷನ್? ಏನ್ ಪೀಸ್ ವೈಲೇಷನ್ ಹೇಳಿ ಹೇಳಿ. ಅಲ್ಲ ಹೇಳಿ, ನೀವ್ ಹೇಳಿ, ಕರೆಕ್ಟ್ ಆಗಿ ಹೇಳಿ. ಒಂದ್ ನಿಮಿಷ ನೀವೇ ಮಾತಾಡ್ತೀರಾ? ಹೇಳ್ರಪ್ಪ, ಇಲ್ಲಿ ಯಾರು ಮಾತಾಡೋರು? ಸರ್, ಎಲ್ಲ ಪೊಲೀಸ್ ಅಧಿಕಾರಿಗಳು ಇದ್ದೀರಾ. ಈ ಖಾಲಿ ಮಡಿಕೆ ನಿಂಗೆ ಹಿಡ್ಕೊಂಡು ಸರ್ಕಾರ ನನ್ನ ಪಾಲಿಗಿಲ್ಲಪ್ಪ ಸತ್ತೋಗೋದೆ ಅಂತ ಬಿಸಾಕ್ತೀನಿ. ಏನ್ ವೈಲೇಷನ್ ಹೇಳಿ? ಯಾವ ವೈಲೇಷನ್ ಹೇಳಿ? ಯಾವ ಕ್ರಮಬದ್ಧ ಅಲ್ಲ? ಯಾರು? ಅಲ್ಲ, ನನ್ನ ವ್ಯಕ್ತಿ ಕೇಳಿ. ಒಂದ್ ನಿಮಿಷ ನಾನು ವ್ಯಕ್ತಿ ಕೇಳ್ತಾ ಇಲ್ಲ ಸರ್. ಒಂದ್ ನಿಮಿಷ ಸರ್, ನಾನು ವ್ಯಕ್ತಿ ಕೇಳ್ತಾ ಇಲ್ಲ, ವ್ಯವಸ್ಥೆಗೆ ಸತ್ತೋಗಿದೆ ವ್ಯವಸ್ಥೆ. ಬಿಡಿ ಮಾತಾಡೋರು ಕೊಡಿ ಇಲ್ಲಿ ಸರ್. ಕಲ್ಚರ್ ಇಲ್ಲದೆ ನಾವು ಹಂಗೆ ಕೇಳೋದು. ಯಾವನೊಂದು ರಾಜಕಾರಣ ಮಾಡಿದ್ರೆ ಸಪೋರ್ಟ್ ಕೊಡ್ತಾರೆ. ಯಾರ್ಯಾರ ಸಪೋರ್ಟ್ ಕೊಡ್ತಾರಲ್ಲ ಕೊಡ್ತಾರೆ.
ಜಾತಿಗೋಸ್ಕರ ಜೀವನ ಕೊಡಬೇಕು. ಅರ್ಧಕ್ಕೆ ಸಾಕಿಸಿದ್ರ ಅರ್ಧಕ್ಕೆ ಸಾಕಿಸಿದ್ರ ಇನ್ನು ಅರ್ಧ ಕಾರ್ಯಕ್ರಮ ಇಲ್ಲಿ ಒಬ್ಬರಿಬ್ಬರು ತಲೆ ಬೋಳ್ಸ್ಬಿಡು. ಬೋಳಿಸಿ ಕೂದಲ ನಾವೇ ಪ್ಯಾಕ್ ಮಾಡ್ಕೊಳ್ಳೋದಿಲ್ಲ. ನಮ್ಮ ಕೂದಲು ನಮ್ ತಲೆ ನಾವು ಬೋಳ್ಸ್ಕೊಂಡ್ರೆ ನಿಮ್ ಕಷ್ಟ ಏನು? ಸರ್ಕಾರಿ ಕೇಳಬೇಕಾಗಿದೆ. ಸರ್ಕಾರಿ ಹೌದು, ಸರ್ಕಾರಿ ಮುಚ್ಚಾರ ಹೇಳ್ಬೇಕು. ಸರ್ಕಾರ ನಮ್ಮ ಪಾಲಿಗೆ ಸತ್ತಿದೆ ಅಂತ ಹೇಳ್ಬೇಕು. ಅದಕ್ಕೆ ಸರ್ ಅದಕ್ಕೆ ಮಾಡಕ್ಕೆ ಅವಕಾಶ ಈಗ ನಿಮ್ ಮೇಡಮ್ ಅವಲೆ ಹೌದು. ಈಗ ಮೇಡಮ್ ಅವ್ರು ಹೇಳಿದ್ರು ರೋಡಿಂದ ಸೈಡಿಗೆ ಬಂದಿದ್ದು 2 ಸೆಕೆಂಡ್ ಅಲ್ಲ. ಇವಾಗ ಎಲ್ಲ ನೋಡಿ ಈಗಲೂ ನಿಂತಿರೋ ಫುಟ್ಪಾತ್ ಅಲ್ಲೇನೆ ಡಿಸಿನೂ ಇಲ್ಲ, ಡೋರ್ನ ನೀವು ಗೇಟ್ ನ ಲಾಕ್ ಮಾಡ್ಕೊಂಡಿದ್ರೆ ಅವ್ರಿಗೆ ನಾವು ತೊಂದರೆ ಕೊಡ್ತಾ ಇದೀವಿ ಅನ್ನೋದಕ್ಕೆ ನಮ್ಮ ಹೋರಾಟ ನಮ್ಮ ಹೋರಾಟ ನಡೀತು ಸರ್. ಒಬ್ಬ ಮಾಡಿದ್ದು ಕರ್ಸ್ಬಿಡೋವನ್ನ ಬೇಗ ಒಬ್ಬನ್ನ ಒಬ್ಬನ್ನ ಚೆನ್ನಾಗಿ ನಡೆದಿದೆ. ಯಾಕೆ ಸರ್ ಒಬ್ಬರು ಸಿಕ್ಕವ್ರು ಅವರೆಲ್ಲ ನಮ್ ಕಡೆ ನಾನು ಹೋದ್ ಸರಿ ಎಷ್ಟು ನಿಮ್ ಜೊತೆ ಸಾಕಷ್ಟು ಈಗಲೂ ಮಾಡ್ತಾ ಇದ್ದೀರಾ? ಈಗ ನಮ್ಮ ಪ್ರತಿಭಟನೆ ಪೂರ್ತಿ ಆಗೋದಕ್ಕೆ ಅವಕಾಶ ಮಾಡಿಕೊಡಿ. ಪಂಚೆ ಕಿತ್ಕೊಂಡಿದ್ದು ನಾವಂತ ಕೆಲಸ ಸಾಹೇಬ್ರೆ ಆಯ್ತು. ರವಿ ಸಂಜು ರಮೇಶ್ ಇಸ್ಮಾಯಿಲ್ ಯಾರ ಕರೀರಿ. ರಮೇಶ್ ಇಸ್ಮಾಯಿಲ್ ಯಾರ ಕರೀರಿ. ರಮೇಶ್ ಮತ್ತೆ ಇಸ್ಮಾಯಿಲ್ ಯಾರು ಎಡಿಸಿ ಸಾಹೇಬ್ರಿಗೆ ಕೊಟ್ಬಿಡು ಮನೆಗೆ. ನಮ್ಮ ವಿರುದ್ಧ ಮಾತಾಡೋದಕ್ಕೆ ಮಾದೇವಪ್ಪನವ್ರು ಹೇಳ್ತಾರೆ ಅಂತಂದ್ರೆ ನಮಗಿನ ಪ್ರಭಾವಶಾಲಿಗಳು ಅಂತ. ನಮಗಿನ ಪ್ರಭಾವಶಾಲಿ ಅಲ್ಲ. ನಮ್ಮ